ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸರ್, ಇವತ್ತು ಇನ್ನೂ ಒಂದು ಕ್ವಶನ್ನು. ನನ್ನ ಸ್ನೇಹಿತರುಗಳೆಲ್ಲ ನನಗೆ ತುಂಬ ಜನ ಫೋನ್ ಮಾಡಿ ಈ ಕ್ವಶನ್ನು ಕೇಳು ಅಂತ ಹೇಳಿದ್ರು. ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿಯ ಬಗ್ಗೆ. ಅಲ್ಲಿ ಸೆಕ್ರೆಟರಿ, ಈ ಕಮಿಟಿಯಲ್ಲಿ ಸೆಕ್ರೆಟರಿಯ ಹುದ್ದೆ 15 ವರ್ಷದಿಂದ ಸುಮಾರು ಒಬ್ಬರೇ ಇದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬರೇ ಇದ್ದಾರೆ. ಈಗ ನೀವು ಜನಸಾಮಾನ್ಯರು, ಪಬ್ಲಿಕ್ಸ್, ಒಂದು ಸೆಕ್ರೆಟರಿ, ಈಗ ಯಾವುದೇ ಬ್ಯಾಂಕ್ಗಳಲ್ಲಿ ಸೆಕ್ರೆಟರಿ ಇರ್ತಾರೆ, ಮತ್ತು ಯಾವುದೇ ಆಫೀಸ್ಗಳಲ್ಲಿ ಸೆಕ್ರೆಟರಿ ಇರ್ತಾರೆ. ಆ ಸೆಕ್ರೆಟರಿ ಪೋಸ್ಟ್ ಮೇಲೆ ನಾವೇನಾದರೂ ಹೋಗಿ ನೀವು ಬೇರೆಯವ್ರು ಕೂತ್ಕೊಳ್ಳೋ ಜಾಗದಲ್ಲಿ, ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ನೀವು ಜನಸಾಮಾನ್ಯರು ಹೋಗಿ ಕೂತ್ಕೊಬಿಡೋದ, ಕೂತ್ಕೊಂಡು 10-15 ವರ್ಷ ಆಡಳಿತ ನಡೆಸೋದ. ಆಮೇಲೆ ಕೋಟ್ಯಾಂತರ ರೂಪಾಯಿ ಸಿಗ್ನೇಚರ್ಗಳು, ಲಕ್ಷಾಂತರ ರೂಪಾಯಿ ಸಿಗ್ನೇಚರ್ಗಳು, ಡೊನೇಷನ್ಗಳು ಅದೆಲ್ಲ ಮಾಡೋದಕ್ಕೆ ನಮಗೆ ಬಿಡ್ತಾರ ಜನಸಾಮಾನ್ಯರಿಗೆ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಗೆ ಆ ರೀತಿ ಬಿಡಲ್ಲ. ನಮಗ್ ತಗೊಂಡು ಹೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. ನೀನ್ ಹೆಂಗ್ ಬಂದ್ ಕೂತ್ಕೊಂಡೆ ಈ ಚೇರ್ ಮೇಲೆ ಅಂತ ಹೇಳಿ ಅಲ್ವಾ? ಅಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್ ಮಂಡಳಿಯಲ್ಲಿ ಆ ಬೈಲಾಗಳಲ್ಲಿ ಇದೆ, ಅಲ್ಲಿ ಎಕ್ಸ್ ಅಫಿಷಿಯೋ ಕೂತ್ಕೋಬೇಕು. ಹೆಲ್ತ್ ಡಿಪಾರ್ಟ್ಮೆಂಟ್, ಟೀಚರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ರಿಟೈರ್ಡ್ ಆಗಿದ್ದಾರೆ, ಆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ, ಅವ್ರು ಬಂದು ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡಬೇಕು ಅಂತ ಇದೆ. ಇವ್ರಿಗೆ ನಮ್ಮ ಮಂಡ್ಯ ಜಿಲ್ಲೆ ವಕ್ಫ್ ಆಫೀಸರ್ ಅವರು ಹ್ಯಾಕ್ ಬಿಟ್ರು ಇವ್ರಿಗೆ ರಿನ್ಯೂವಲ್ ಮಾಡಿ ಇವ್ರಿಗೆ ನೀನು ಕೂತ್ಕೊಂಡು ಆಡಳಿತ ನಡೆಸು ಅಂತ ಹೇಳಿ. ಅದು ಬಂದು ಇಂಟ್ರೆಸ್ಟಿಂಗ್ ಇದೆ. ಇವ್ರಿಗೆ ಹ್ಯಾಕ್ ಬಿಟ್ರು? ಏನ್ ಹಣ ಪಡ್ಕೊಂಡಿದ್ರ? ಏನ್ ಪಡ್ಕೊಂಡಿದ್ರು? ಇವ್ರ ಮೇಲಧಿಕಾರಿಗಳು ಯಾರು ನೋಡ್ತಾ ಇರ್ಲಿಲ್ವಾ? ಇದೆಲ್ಲ ಬೈಲಾಗಳನ್ನ ಇವರು ಅಪ್ರೂವಲ್ ಮಾಡಿ ಕೊಡ್ತಿದ್ರು. ಅಲ್ಲಿ ಬ್ಯಾಂಗ್ಳೂರ್ ಕಳಿಸ್ತಾ ಇದ್ರು. ಬ್ಯಾಂಗ್ಳೂರವರು ಅದಕ್ಕೆ ಕಣ್ಣು ಮುಚ್ಕೊಂಡು ವಕ್ಫ್ ಆಫೀಸರ್ ಸಿಗ್ನೇಚರ್ ಮಾಡಿದ್ರೆ ಇವರು ಸಿಗ್ನೇಚರ್ ಮಾಡಿ ಕಳಿಸ್ತಾ ಇದ್ರ. ಈ ಟರ್ಮ್ಸು, ಕಂಡೀಷನ್ಸು, ಮತ್ತೆ ಈ ಬೈಲಾ ಇದೆಲ್ಲ ನೋಡದೆ ಮಾಡಿ ಕಳಿಸ್ತಾ ಇದ್ರ. ಇವರೆಲ್ಲ ಕಣ್ಣು ಮುಚ್ಕೊಂಡು ಪಬ್ಲಿಕ್ ಎಲ್ಲ ಮಣ್ಣೆರ್ಚಿದ್ರ. ನಿಮ್ಗೆ ಎಲ್ಲ ಜನಸಾಮಾನ್ಯರಿಗೆಲ್ಲ ಹೇಗೆ ಮಾಡ್ತಿದ್ರು ಇದೆಲ್ಲ? ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವ್ರ ಮೇಲೆ ಈ ವಕ್ಫ್ ಆಫೀಸರ್ಗಳ ಮೇಲೆಲ್ಲ ಆಕ್ಷನ್ ತಗೋತಾ ಇಲ್ಲ? ಯಾಕೆ ಸಸ್ಪೆಂಡ್ ಮಾಡ್ತಾ ಇಲ್ಲ ವಕ್ಫ್ ಮಂಡಳಿ? ಆಕ್ಟ್, ಬೈಲಾ ಇವೆಲ್ಲ ನೀವು ಮಾಡಿಲ್ಲ ಸರ್, ಅವರೇ ಮಾಡಿರೋದು. ಯಾರು ಮಾಡಿರೋದು? ಅವರೇ ಮಾಡಿರೋದು. ಇವೆಲ್ಲ ಕಾನೂನು ಎಲ್ಲ ಉಲ್ಲಂಘನೆ ಮಾಡಿ ಸರ್. ಆಮೇಲೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನ್ ವಿಷಯ ಅಂತ ಹೇಳಿದ್ರೆ, ಇವ್ರ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ, ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿಗಳು. ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು, ಬಹಳ ಸೀರಿಯಸ್ ಆಗಿ ತಗೋಬೇಕು. ಇವ್ರಿಗೆ ಡಿಸ್ಮಿಸ್ ಮಾಡ್ಬೇಕು ವಕ್ಫ್ ಆಫೀಸರ್ಗಳಿಗೆ, ಯಾರು ಈ ತರ ಎಲ್ಲ ಮಾಡಿದಾರೆ ಅಂತ. ಈ ತರ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಅಲ್ಲಿ ಆಡಳಿತ ನಡೆಸಿದ್ದಾರೆ. ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ, ಆಮೇಲೆ ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ವ್ಯಕ್ತಿಗಳು ಯಾರಾದ್ರೂ ರಿಲೇಟೆಡ್ ಆಗಿರೋರು ಸೆಕ್ರೆಟರಿ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡ್ಬೇಕಾಗಿದೆ. ಇದು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, ಆಮೇಲೆ ಗ್ರಾಂಟ್ಸು, ಇದೆಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರೋ ಕೂತ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾನೆ. ಆಮೇಲೆ ಎಷ್ಟೋ ಗ್ರಾಂಟ್ಸ್ ಎಲ್ಲ ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಉತ್ತರ ಬರ್ತಾ ಇಲ್ಲ, ಕರೆಕ್ಟಾಗಿ
ಏನೇನು ಎಲ್ಲೆಲ್ಲಿ ಹೋಗಿದೆ ಈ ಹಣಗಳು ಅಂತ ಏನು ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು ಸರ್? ಇವರೆಲ್ಲ ಎಷ್ಟೋ ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಒಳಗಡೆ ಎಷ್ಟೋ ಎಕರೆ ಜಮೀನ್ ಬರುತ್ತೆ. ಅನ್ಡೆವಲಪ್ಮೆಂಟ್ ಇದೆ, ಎಲ್ಲ ಡೆವಲಪ್ಮೆಂಟ್ ಆಗಿಲ್ಲ, ಅನ್ಡೆವಲಪ್ಮೆಂಟ್ ಇದೆ. ನಾನು ನಿನ್ನೆ ಇಲ್ಲ ಮೊನ್ನೆ ವಿಡಿಯೋಲಿ ಒಂದು ಹೇಳ್ತಿದ್ದೆ, ಜೋಡಿ ರಸ್ತೆಯಲ್ಲಿ ಟಿಪ್ಪು ಸುಲ್ತಾನ್ ಕಬ್ರಸ್ತಾನ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ. ಅದು ಆ ಕಾಂಪೌಂಡ್ ನಾನು ತಿರ್ಗಾ ಪುನರಾವರ್ತಿಸ್ತಾ ಇದ್ದೀನಿ. ಆ ಕಾಂಪೌಂಡ್ ಬಂದು 2004 2008 ಒಳಗಡೆನೂ ಆಗಿದೆ. ಆ ಕಾಂಪೌಂಡ್ ಮೇಲೆ ಇವರು ಕನ್ಸ್ಟ್ರಕ್ಷನ್ ಮಾಡಿರೋದು 2017 18 ಇಲ್ಲ ಮೇ ಬಿ 2020 22 ಮಾಡಿದ್ದಾರೆ. ಅದ್ರ ಒಳಗಡೆ ಏನೋ ಮಧ್ಯದಲ್ಲಿ ಮಾಡಿದ್ದಾರೆ ಇವ್ರು ಮಾಡಿರೋಂಥದ್ದು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಇವರು, ಆ ಜನಗಳಿಗೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕಲ್ವಾ? ಇದು ಎಷ್ಟಪ್ಪ, ಇದು ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಎಷ್ಟಿದೆ, ಇದ್ರ ನೀಲಿ ನಕ್ಷೆ ಅಂದ್ರೆ ಆ ಮ್ಯಾಪ್, ಬಿಲ್ಡಿಂಗ್ ಮ್ಯಾಪ್ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಹೇಳ್ಬಿಟ್ಟು ಏನಿದೆ, ಇದ್ರ ಬಜೆಟ್ ಏನು, ನೋಟಿಸ್ ಬೋರ್ಡಲ್ಲಿ ಅಲ್ಲೇ ಬೋರ್ಡಲ್ಲಿ ಬರ್ದು ಹಾಕ್ಬೇಕು ಇವರು ಅಲ್ವಾ? ಎಷ್ಟು ಲಕ್ಷಾಂತರ ರೂಪಾಯಿ ಆಗಿದೆ ಅದಕ್ಕೆ ಅಂತ ಹೇಳಿ. ಆ ಓಲ್ಡ್ ಕಾಂಪೌಂಡ್ ಮೇಲೆ ಕಟ್ಟೋ ಅವಶ್ಯಕತೆ ಏನಿತ್ತು? ಇನ್ಸೈಡ್ ಪಿಲ್ಲರ್ ಕೊಟ್ಟಿ ಹೇಳಿ, ಜನಗಳಿಗೆ ಉತ್ತರ ಕೊಡಿ. ಈಗ ಪ್ರೆಸೆಂಟ್ ಇರುವಂತ ವಕ್ಫ್ ಆಫೀಸರ್ ಮಂಡ್ಯ ಜಿಲ್ಲೆ ಅವರು ಏನ್ ಕ್ರಮ ಕೈಗೊಂಡಿದ್ರೆ ಇದ್ರ ಬಗ್ಗೆ ಎಲ್ಲ ನೀವು ಏನ್ ಕ್ರಮ ತಗೊಂಡಿದ್ದೀರಾ? ಇವ್ರ ಮೇಲೆ ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಆಮೇಲೆ ವಕ್ಫ್ ಆಫೀಸರ್ ತಪ್ಪಿದ್ರೆ ಅವ್ರ ಮೇಲೇನು ಜಿಲ್ಲಾಧಿಕಾರಿಗಳು ಆಕ್ಷನ್ ತಗೋಬೇಕು, ವಕ್ಫ್ ಬೋರ್ಡ್ ಮಂಡಳಿನೂ ಕೂಡ ಆಕ್ಷನ್ ತಗೋಬೇಕು. ದಯವಿಟ್ಟು ಅವ್ರಿಗೆ ಸಸ್ಪೆಂಡ್ ಮಾಡಿ. ಯಾರು ಈ ತರ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಸರ್. ಇಂಥ ಅಧಿಕಾರಿಗಳು ಬೇಡ ನಮ್ಗೆ. ಇವ್ರಿಗೆಲ್ಲ ನಮ್ ಪಬ್ಲಿಕ್ ಮನಿಲಿ ನೀವು ಸ್ಯಾಲ್ರಿ ಕೊಡೋದು ಇವ್ರಿಗೆ ವಕ್ಫ್ ಆಫೀಸರ್ಗಳಿಗೆಲ್ಲ. ದಯವಿಟ್ಟು ಅವ್ರ ಮನೆಗೆ ಕಳಿಸಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಬಹಳ ವಿನಂತಿ ಮಾಡ್ಕೋತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ, ಮತ್ತೆ ಅಲ್ಲಿರುವಂತ ವಕ್ಫ್ ಮಂಡಳಿ ಸಿಇಒ ಅವ್ರಿಗೆ. ಇವ್ರಿಗೆಲ್ಲ ಮನೆಗೆ ಕಳಿಸಿ, ಡಿಸ್ಮಿಸ್ ಮಾಡಿ, ಬೇಕಾಗಿಲ್ಲ ಇವರು ಅಂತ ಹೇಳಿ ಎರಡು ಮಾತು ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಹಾಗೂ ಇವ್ರಿಗೆಲ್ಲ ಶಿಕ್ಷೆ ಕೊಡಿಸಿ ಅಂತಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಮತ್ತೆ ದಯವಿಟ್ಟು ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯ ಎಲ್ಲಾ ರೀತಿ ಕುಲಂಕುಷವಾಗಿ ತನಿಖೆ ನಡೆಸಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ.